ವಾಸುದೇವ ಮಹಾರಾಜರನ್ನು, ಬಾಲಕೃಷ್ಣ ಆಚಾರ್ಯ ಅವರನ್ನು, ನಮ್ಮ ಕರ್ನಾಟಕದ ಪ್ರಭಾರಿಗಳಾದಂಥ ಬವರ್ಲಾಲ್ ಗುರುಗಳನ್ನು ಮತ್ತು ಎಲ್ಲ ಯೋಗ ಗುರುಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಜನವರಿ ನೇರವಾಗಿರಲಿ. ಈ ರೀತಿ ಸುಖಾಸನಕ್ಕೂ ಸಿದ್ಧಾಸನ ಕೂತ್ಕೊಂಡಿರ್ಬೋದು. ಯಾವ ಆಸನದಲ್ಲಿ ಇಷ್ಟದೇ ಆ ಆಸನದಲ್ಲಿ ಕೂತ್ಕೊಳ್ಳಿ. ಈಗ ಮೂಸಲ ಓಂಕಾರವನ್ನು ಮಾಡೋಣ.
sei, 20, 19, 20, 9, 6, 6, baju kamu 32 merah kalau juga pasti saya dia kamu pada tahun ini
ನಡ್ಬೋದು ವೇಟ್ ಕಡಿಮೆ ಮಾಡೋದ್ರಿಂದ ನಮ್ಮ ಜೊತೆ ಕ್ರಿಯೇಷನ್ ಆಗ್ತದೆ. ಮಲಬದ್ಧತೆ ಚೆನ್ನಾಗಿರ್ತದೆ. ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ನಿಧಾನವಾಗಿ ಬದಲಾವಣೆ change. ಕಿವಿಗೆ ತಾಳು ಆಮೇಲೆ ಒಂದು ದೃಷ್ಟಿಯಲ್ಲಿ ಇದು ಈಗ ಪಾದಹಸ್ತಾಸನ ಮಾಡೋಣ. ಈಗ ಸಮಸ್ಥಿತಿಯಲ್ಲಿ ಇರಬೇಕು. ಎರಡು ಕೈಗಳು दो साढ़े पूर्ण ಕೈಗಳು ನೆರವೇರಿರ್ತದೆ. ಆಮೇಲೆ ಕೈಗಳನ್ನ ಚಾಸ ಹೆಚ್ಚೆಚ್ಚು ಚಾಸ ಎರಡೂ ಕೈಗಳು ನಮ್ಮ ಪಾದದ ಹತ್ರ ಬರಬೇಕು. ಪಾದದ ಹತ್ರ ಬಂದರೆ ನಮ್ಮ ಹಣೆಯನ್ನು ನಾವು ಟಚ್ ಮಾಡೋದು, ಎಷ್ಟು ಸಾಧ್ಯ ಟಚ್ ಮಾಡೋದು. ನಾವು ಕಾಲನ್ನು ಮಂಚಬಾರ್ದು. ಬೇರೆ ಸ್ಥಿತಿಯಲ್ಲ ಪ್ರಯತ್ನ ಮಾಡಿ ನಾವು ಈ ಸ್ಥಿತಿಯಲ್ಲಿದ್ದರೆ ನಮ್ಮ ಮೊಣಕಾಲು
ಈಗ ಅರ್ಧ ಚಕ್ರಾಸನವನ್ನು ಎರಡು ಕೈಗಳು ರೀತಿಯಲ್ಲಿ ಸಮಸ್ಥಿತಿಯಲ್ಲಿ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಬ್ಯಾಲೆನ್ಸ್ ಅನುಸಾರ ಮಾಡಿ. ನರದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಕಾಲುಗಳು ಸೀದೆ ಪಾರ್ಶ್ವಕೋನಾಸನ ಮಾಡೋಣ. ಈ ರೀತಿ ಎರಡು ಕಾಲಗಳು ಎಡಗಾಲನ್ನು ಈ ರೀತಿ ತಿರುಗಿಸಬೇಕು. ಈ ಕೈಗಳನ್ನು ಈ ಕೈ ಹಿಂದುಗಡೆ ಕೈಯನ್ನು ಆಗ ನಿಧಾನವನ್ನು ಮೇಲಕ್ಕೆ ಇದೇ ಭಾಗದ ಚೆಸ್ಟ್ ನೋಡಿ, ಚೆಸ್ಟ್ ವಿಸ್ತಾರವಾದ ಇದು ರಿವರ್ಸ್. ಬಲಗಾಲನ್ನು ಈ ರೀತಿ ತಿರುಗಿಸಬೇಕು, ಎಡಗಾಲ ಈ ರೀತಿ 90 ಡಿಗ್ರಿ ಬಲಗಾಲ. ಈ ಕೈ ಹಿಂದ್ಗಡೆ ಕೈಗಳನ್ನು ಪಾದ ಹಿಂದ್ಗಡೆ ಕೈಗಳು ಮುಂದೆ ಮಾಡಿ, ಇದು ಮುಂದೆ ಮಾಡಿ ಸ್ವಲ್ಪ ಈಜಿ ಆನಂದ ಕೈಯನ್ನು ನಮ್ಮ ಕುತ್ತಿಗೆ ನೀರು ಸಮಾಂತರ ನೆರಳು ನೋಡಿ. ಇನ್ನು ಮಾಡೋದ್ರಿಂದ ಇದೇ ಭಾಗದ ಕತೆ ನಮ್ಮ ಬಜ್ಜು, ಇದರ ಬಜ್ಜು, ನೆಲದ ಬಜ್ಜು ಅನ್ನೋ ಕತೆ ಗಂಡು ನೋವು ಕಡಿಮೆ ಮಾಡಿ, ಆದರೂ ನೆಲದ ನೋವು ಕಡಿಮೆ ಮಾಡಿ, ಮೊಳಗಡೆ ಚೆನ್ನಾಗಿರ್ತದೆ. ಇದು ಈ ರೀತಿ ಕಾಲದಲ್ಲಿ ಏನು ಮಾಡಬೇಕು, ಎಡಗೈನ ಈ ರೀತಿ ಎಡಗಾಲ ಸಿಕ್ಕಾಗ ಎಡಗೈನ ಕೆಳಗಡೆ ಮೂರು ಈ ರೀತಿ ನಿಧಾನವಾಗಿ ಈ ರೀತಿ ಕೈಯನ್ನು ಮೇಲ್ಗಡೆ ಮಾಡಿ, ಬಲಗೈ ಮತ್ತು ಬಲಗವನ್ನು ಮೇಲ್ಗಡೆ ಮಾಡಬೇಕು. ಅದನ್ನು ಬಲಗಾಲ ಚೇಂಜ್ ಮಾಡಿ ಬಲಗೈನ ಮೂರು ಬಲಗೈ ನಿಧಾನ ಮಾಡಬೇಕು. ಹಾಗೆ ಎಡಗಾಲ ಮತ್ತು ಎಡಗೈ ಎಡಗಡೆ ಇರ್ತದೆ, ನಮ್ಮ ದೃಷ್ಟಿ ಎಡಗಡೆ ಇರಬೇಕು. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲಗಾಲ ಪಡೆಯಬೇಕು ನಿಧಾನ. ಈ ರೀತಿ ಮೊದಲಿಗೆ ನಂತರ ಕಾಲನ್ನು ನೀಡಿ ನಿಧಾನ ಕೈಗಳನ್ನು ಎದುರುಗಡೆ
ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯನ 12 ಹೆಸರುಗಳನ್ನು ಹೇಳ್ತಾ ಮಂತ್ರದ ಮೂಲಕ ಸೂರ್ಯ ನಮಸ್ಕಾರವನ್ನು ಮಾಡೋಣ. ನಮ್ಮ ಕೈ ಎದೆ ಮೇಲೆ ಇಡಿ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಸಹಿತ ಸೂರ್ಯ ನಮಸ್ಕಾರವನ್ನು ಮುಗಿಸುವ ಮಾಡೋಣ. ಓಂ ಪ್ರಣಾಮಾಸನ, ಓಂ ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣಾಸ್ತ ಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಎದೆ ಭಾಗ ತೆರಬೇಕು, 8 ಅವಳು ನೆನಗ್ತಾ ಇರಬೇಕು. ಭುಜಂಗಾಸನ, ಎರಡು ಕಾಲನ್ನು ಕುಡಿಬೇಕು, ನಮ್ಮ ದೃಷ್ಟಿ ಮೇಲೆ ಇರಬೇಕು, ಪೂರ್ಣ ಭುಜಂಗಾಸನ ಆಗಬೇಕು. ಇದೇ ಹೆಚ್ಚಿಗೆ ನೋಡಿ ಆಸನ ಮಾಡೋದು ಎಷ್ಟು ನಮ್ಮ ಶರೀರದ ಅವಯವಗಳು ಬಿಡುವಿಕೆ ನಮ್ಮ ಕೈಗಳ ಶಕ್ತಿ ಬರ್ತದೆ. ಪರ್ವತಾಸನ ಮಾಡೋದ್ರಿಂದ ನಮ್ಮ ಕೀಲು ಮೂಗು ನಮ್ಮ ದೃಷ್ಟಿ ನಾವು ಬೆಳೆಯುತ್ತದೆ. ಮತ್ತು ವಾಮಸ್ವ ಸಂಚಾಲನಾಸನ ದೃಷ್ಟಿಯಿಂದ ಬೆಳೆಯುತ್ತದೆ. ಪಾದಹಸ್ತಾಸನ, ಅಂದರೆ ನಮ್ಮ ಎರಡು ಮುಖವಾಗಿ ಬಾಯಿ ಬೆಳೆಯುತ್ತೆ. ಉದ್ವಸ್ತಾಸನ, ಎರಡು ನಿಧಾನವಾಗಿ ಹಿಂದ್ಗಡೆ ಎಷ್ಟಾಗ್ತದೆ ಹಿಂದ್ಗಡೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಕಾಲುಗಳು ಬಗ್ಗಿರಬಾರ್ದು, ನನ್ನಿಂದ ಭಾಗ ಬಗ್ಗಿರಬೇಕು. ಪ್ರಣಾಮಾಸನ, ಬನ್ನಿ. ಎರಡು ಕೈಗಳು ಹಿಂದ್ಗಡೆಯಲ್ಲಿ
ಎರಡು ಕಾಲನ್ನು ಕೂಡಿಸಿ ಬೆಳಗ್ಗೆ ತಕ್ಕ ಪ್ರಯತ್ನ ಮಾಡಿ ಈ ರೀತಿ ನಿಧಾನವಾಗಿ ಈ ರೀತಿ ಮಾಡ್ತಾ ಮಾಡ್ತಾ ಪೂರ್ಣವಾಗಿ change ಆಮೇಲೆ ಬೆಳಗಾವಿ ಎತ್ಕೊಂಡು ಇದಕ್ಕೆ ಹುಷಿನ ಮಗುವಿನ ಆಸನ ಕಾಲವನ್ನು ಸಲ್ಲಿಸಬೇಕು. ನೋಡಿ ಈ ರೀತಿ ಮಾಡೋದ್ರಿಂದ ನಮ್ಮ ನಡದಲ್ಲಿರುವಂಥ ನೋವುಗಳು ಕೀಲು ನೋವುಗಳು ನಿವಾರಣೆ. ಆಮೇಲೆ ಈ ರೀತಿ ಕಾಲವನ್ನು ತೆಗೆಸಿ ಈಗ ಬಲಗಾಲವನ್ನು ಇಟ್ಟಬೇಕು. ಇಟ್ಟು ಬಲಗೈಯಿಂದ ಕೈಯಲ್ಲಿ ಕಳಿಸಿದ ನೋವು ನಿವಾರಣೆ. ಕೈಗಳು ಬಲಿದ್ದವು, ಕುತ್ತಿಗೆ ನೋವು, ಕಾಲು ನೋವು, ಕೀ ನೋವು ನಿವಾರಣೆ. ಇದು ರಿವರ್ಸ್ go. So ಈ ಆಸನವನ್ನು ಕಾಲುಗಳನ್ನು ನಿತ್ಯವಾಗಿ ಕೈ ಒಳಗೆ ಶಕ್ತಿ ಬರಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಕೈಗಳನ್ನು ಈ ಕೈಗಳನ್ನು ಇಟ್ಕೊಂಡು ಇದನ್ನ ಕೈಗಳನ್ನು ಮೂಡಬೇಕು. ಈ ರೀತಿ ಕೈಗಳನ್ನು ಬಾರ ಈ ರೀತಿ ಕೈಗಳನ್ನು ಬಾರ ಹಾಕಿ ಏನು ಮಾಡಬೇಕು? ನಿಧಾನವಾಗಿ ಈ ರೀತಿ ಇಷ್ಟು ನಿಧಾನವಾಗಿ ಈ ರೀತಿ ನೋಡಬೇಕು. ಆಮೇಲೆ ಏನು ಮಾಡಬೇಕು? ಎರಡು ಕಾಲುಗಳನ್ನು ಕ್ರಾಸ್ ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡಿ. ನೋಡಿ, ಈ ಆಸನ ಮಾಡೋದ್ರಿಂದ ನಮ್ಮ ಕೈಯಲ್ಲಿ ಬಲಿಗೆ ಶಕ್ತಿ ಬರ್ತವೆ. ಕೈಗಳು ನಮ್ಮ ಆಸನಗಳ ಯಾವಾಗ ಕೈ ಮೇಲೆ ಹೆಚ್ಚ ಆಸನಗಳೆಲ್ಲ ಕೈ ಮೇಲೆ ಕೈ ಕಾಲುಗಳು ಏನು ಮಾಡಬೇಕು? ಶಕ್ತಿಯುತವಾಗಬೇಕು. ಈ ಹೆಚ್ಚಿಗೆ ಆಸನದಲ್ಲಿ ಇರುವುದರಿಂದ ಈ ರೀತಿ ಕಿಟ್ಟಿವಿ ಆಸನ ಅಂತ ಹೇಳುತ್ತೆ. ಮತ್ತೆ ನಾಳೆ ಬಕಾಸನ ಮಾಡೋಣ. ಒಂದೊಂದು ಸಲ ಕಠಿಣ ಆಸನಗಳನ್ನು ಮಾಡಲಿಕ್ಕೆ ಕಲಿಬೇಕು. ಈಗ ಹೆಚ್ಚಾಗಿ ಮಾಡುವಂಥ ಆಸನಗಳನ್ನು ಮಾಡೋಣ. ಈ ರೀತಿ ಮಕರಾಸನ
ಮಕರಾಸನ ಎರಡೂ ಕಾಲು ಮುಗಿತಿದೆ. ಈ ರೀತಿ ಕೈ ಈ ರೀತಿ ಬೇಕು. ಏನು ಮಾಡಬೇಕು? ಬಲಗಾಲದಲ್ಲಿ ಇಟ್ಕೋಬೇಕು. ನೋಡಿ, ಈ ಮಗು ಈ ಮಕರಾಸನದಲ್ಲಿ ಮಲ್ಕೊಂಡಿರ್ತದೆ. ಹುಟ್ಟಿದ ಮಗುವಿಗೆ ಯಾವುದೋ ಆಸನ ಗೊತ್ತಿರಂಗಿಲ್ಲ, ಆದ್ರೆ ಹೆಂಗೆ ಮಲ್ಕೊಂಡಿರ್ತಾನೆ ಈಗ ಮಲ್ಕೊಂಡಿರ್ತೀವಿ. ಈ ರೀತಿ ನೀವು ಮಲ್ಕೊಂಡಿದ್ರೆ ನೋಡಿ, ನಿಮ್ಮ ಶರೀರದಲ್ಲಿ ಎಲ್ಲ ನೋವುಗಳು ನಿವಾರಣೆ ಆಗ್ತದೆ. ಎಷ್ಟೊಂದು ವಿಶ್ರಾಂತಿ ಸಿಗ್ತದೆ. ಮಗುವಿಗೆ ಏನು ಗೊತ್ತಾ, ಕೂಸಿದ ಹಿಂಗೆ ಮಲ್ಕೊಂಡಿರ್ತದೆ. ಈ ರೀತಿ ಚೈಲ್ಡ್ ಕೂಸಿ ಈ ರೀತಿ ಬಲಗಾಲಲ್ಲಿ ಹೋಗ್ಬೇಕು. ಈ ರೀತಿ ನಾವು ಎಡಗಡೆ ಬಲ ಕಿವಿಯನ್ನು ಕೆಳಗಡೆ ಮಾಡಿ ಎಡಗಡೆ ಈ ರೀತಿ ಮುಟ್ಟಬೇಕು. ಇದು ಈಗ ಎರಡೂ ಕೈಗಳನ್ನು ಇಟ್ಟುಕೊಂಡು ಏನು ಮಾಡಬೇಕು? ಒಂದೊಂದು ಕಾಲನ್ನು ತಿರುಗಿ ಹಿಡಿದು ಹೊಡಿಬೇಕು. ಇದು ಮಾಡೋದ್ರಿಂದ ನೋಡಿ, ನಮ್ಮ ಕಾಲಿನ ನೋವುಗಳು, ಮೊಣಕಾಲಿನ ನೋವುಗಳು ಒಂದು 10 ಸಲ ಈ ರೀತಿ ಮಾಡಬೇಕು. ಮಾಡೋದ್ರಿಂದ ನೋಡಿ ನಮ್ಮ ಎಷ್ಟು ಒಂದು ವ್ಯಾಯಾಮಗಳಾಗ್ತಾವೆ. ಇವಕ್ಕೆಲ್ಲ ಮಾಡೋದು ಬಜ್ಜು, ನಡುವೆ ಬಜ್ಜು, ಕಾಲಿನ ಬಜ್ಜು, ಉಚ್ಚಿಗಲ್ ಬಜ್ಜು ಕಡಿಮೆ ಆಗ್ತದೆ. ಈಗ ಏನು ಮಾಡೋದು? ಒಂದೊಂದು ಕಾಲ ಮಾಡಿದರೆ ಎರಡೂ ಕಾಲವನ್ನು ಮುಗಿಸಿ ತಿರುಗಿ ಬಿಡಬೇಕು. ಏನು ಮಿನಿಮಮ್ ಏನಿಲ್ಲ ಅಂದರೆ 10 ಸಲ ಮಾಡಬೇಕು. ಈಗ ಏನು ಮಾಡಬೇಕು? ಎಡಗೈಯನ್ನು ಬಲಗೈನ ಮುಂಚೆ ಹಾಕಬೇಕು. ಎಡಗೈನ ನಮ್ಮ ದುಂಬದ ಮೇಲೆ ಇಟ್ಕೋಬೇಕು. ಬಲಗೈಯ ಮತ್ತು ಎಡಗಾಲಲ್ಲಿ ಇಟ್ಕೋಬೇಕು. ಈ ಸಾಧ್ಯತೆ ಹೆಚ್ಚು. ನಮ್ಮ ದೃಷ್ಟಿ ಬಲಗೈ ಕಡೆ ಇದೆ. ಇದು ಈಗ ರಿವರ್ಸ್. ಈಗ ಎಡಗೈಯ ಮುಂದೆ ಇರಬೇಕು, ಎಡಗೈಯ ಮತ್ತು ಬಲಗಾಲ ಎತ್ತಬೇಕು. ಈ ರೀತಿ ನಮ್ಮ ಕೈಗಳು ಎತ್ತಬೇಕು. ಕಾಲು ಶಿಲೆ ಇದು ಏನು ಮಾಡಿ ಎರಡೂ ಕೈಗಳನ್ನು ಮುಂಚಾಚಿ ಈ ರೀತಿ ಎರಡೂ ಕೈಗಳು ಮತ್ತು ಕಾಲುಗಳು ಏನು ಮಾಡಬೇಕು? ಎತ್ತಬೇಕು. ನಾವು ಕಾಲು ಈಗ ಸುಲಭಾಸನವನ್ನು ಎರಡೂ ಕೈಗಳನ್ನ ತೊಡೆ ಕಾಲಿಗೆ ಇಟ್ಕೊಳ್ಳಿ. ಬಲಗಾಲ ಎತ್ತಿ ಆಮೇಲೆ ಎಡಗಾಲಿಟ್ಟು ಒಂದೊಂದು ಕಾಲನ್ನು ಎತ್ತಿ ಬಲಗಾಲ ಎತ್ತಿ ಗಟ್ಟಾಡ್ತಿ. ಈಗ ಎರಡೂ ಕೈಗಳನ್ನು ಕೆಳಗೆ ಬಲ ಹಾಕಿ ಎರಡೂ ಕಾಲನ್ನು ಎತ್ತಿ ಬಾಗಿ ಮಾಡಿ ಈಗ ಎರಡೂ ಕೈಗಳು ನಮ್ಮ ಜೊತೆಗೆ ಹೊರಗೆ ತೊಗೊಂಬರಿ. ಎರಡೂ ಕೈಗಳು ಈಗ ಎರಡೂ ಕೈಗಳು ಹಿಂದೆ ಕಟ್ಟೋದು. ಈ ರೀತಿ ಕಟ್ಟೋದು.
ಸ್ವಲ್ಪ ಮೇಯ್ತು ಈಗ ಪೂರ್ತಿ ಆಸನ ಮಾಡೋದು ಎಲ್ಲ ಹಸ್ತ ಮೇಲೆ ಬಲ ಆಗ್ತದೆ ಪೂರ್ತಿ ರೀತಿಯಲ್ಲಿ ಈ ರೀತಿ ಮಾಡಿ ನೋಡಿ ರೀತಿ ಎರಡೂ ಕಾಲುಗಳು ಈ ರೀತಿಯಲ್ಲಿ ಈಗ ಗರುಡಾಸನ ಮಾಡೋಣ. ಎರಡು ನಮ್ಮ ಹಿಂದೆ ಪೂರ್ತಿ ಸೇರ್ತು ಹೆಚ್ಚಿಗೆ ಸ್ವಲ್ಪ ಒಂದು ಹಸಿ ಮೆಣಸಿನ್ಕಾಯಿ ಕಪ್ಪಳು ಮೆಣಸಿನ್ಕಾಯಿ ಹೊಟ್ಟೆ ಇಡಿ ಅದಕ್ಕೆ ಸಣ್ಣ ಚಟ್ನಿ ಮಾಡಬೇಕು. ಈಗ ಪ್ರತಿಯೊಬ್ಬರು ಮೆಣಸಿನ್ಕಾಯಿ ಹಾಕ್ಬೇಕು. ಈ ರೀತಿ ಈಗ ಹೊಟ್ಟೆ ನಾಳೆ ಹೊಟ್ಟೆ ಮೇಲೆ ಮಾಡುವಂಥ ಆಸನಗಳು ಮಾಡೋಣ. ಈಗ ಪದ್ಮಾಸನ ಯಾವ ಆಸನ ಇದೆ ಆಸನ ಕೂತ್ಕೊಳ್ಳಿ. ಈಗ ಬರಾವಣೆ ಮಾಡೋಣ. ಎರಡು ಈ ರೀತಿ ಇರಬೇಕು. ಈ ರೀತಿ ಲಾಭ ಈ ರೀತಿ ಕಣ್ಣು ನೋಡಬೇಕು. ಈಗ ಉದ್ದಿತ ಓಂಕಾರ ಮೂಸಲ ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲಿ ಸ್ವಲ್ಪ ಸೈಲೆಂಟ್ ಮಾಡಿ ಕಡಿಮೆ ಮಾಡಿಸ್ತಾರೆ. ಧ್ಯಾನ ಸೌಂಡ್ ಕಡಿಮೆ.
ಎಷ್ಟಕ್ಕೆ ತಾವು ಬರುತ್ತವೆ ಹೋಗುತ್ತವೆ ಆ ಕಡೆ ನಿಮ್ಮ ಗಮನ ಬೇಡ. ವಿಶ್ರಾಂತ ಮತ್ತೆ ನಿಮ್ಮ ಮನಸ್ಸು. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನ ಬರುತ್ತದೆ. ಯಾರು ಉಸಿರಾಟವನ್ನು ಗಮನದಲ್ಲಿರ್ತಾರೆ ಅಥವಾ ಕಂಟ್ರೋಲಲ್ಲಿರ್ತಾರೆ, ನಿಮಗೆ ಧ್ಯಾನ ಹಾಗೆ ಬೇಗ ಹತ್ತಕತ್ತಂದ್ರೆ ನೀವು ಸಂಪೂರ್ಣವಾಗಿ ನಿಮ್ಮ ಆಯುಷ್ಯವನ್ನು ನೀವು ಬೇಕಾದಷ್ಟು ರೂಪಿಸ್ಕೊಳ್ತೀರಿ. ಅಂಥ ಶಕ್ತಿ ಧ್ಯಾನದಲ್ಲಿದೆ. ಆ ಹೂವುಗಳನ್ನು ಧ್ಯಾನದ ಮೂಲಕ ನೀವು ಮಾಡಬಹುದು. ನಮ್ಮ ಶರೀರ, ಮನಸ್ಸು, ಆತ್ಮ ಅಂತರ್ಮುಖವಾಗಿ ನಾವು ಕಂಟ್ರೋಲಲ್ಲಿಟ್ಕೊಳ್ಳಿ. ಇವು ಮೂರು ಯಾರು ಕಂಟ್ರೋಲಲ್ಲಿರ್ತಾರೆ ಅವ್ರು ನಮ್ಮ ಕೇಳಬೇಕು. ಆ ರೀತಿ ನಾವು ದಿನಾಲು ಸಾಧನೆ ಮಾಡಬೇಕು. ಯೋಗ ಅಂದರೆ ನೀವನ್ನೇ. ಶರೀರ, ಮನಸ್ಸು, ಆತ್ಮ ಇವನ್ನ ಒಂದುಗೂಡಿಸು. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಗೋಚರವನ್ನು ಜೋಡಿಸಿ ಕೈಗಳಲ್ಲಿ ಜೋರಾಗಿ ಆ ಕೈ ಬಿಸಿಯನ್ನು ನಮ್ಮ ಕಣ್ಣಿನಿಂದ ಕಳಿಸಿ ನಮ್ಮಲ್ಲಿ ಬರದಂಥ ಶಕ್ತಿ, ಆ ಶಕ್ತಿಗಳನ್ನು ನಮ್ಮಲ್ಲೇ ಪಡ್ಕೊಳ್ಳಿ. ಈಗ ಶಾಂತಿ ಮಂತ್ರವನ್ನು ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈ ಕಟ್ಟಿ ಭೂಮಿಗೆ ಮತ್ತು ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಮತ್ತು ನಾಳೆ ಬೆಳಿಗ್ಗೆ 6:30 ಗಂಟೆಗೆ ನಾವು ಯೋಗವನ್ನು ಪ್ರಾರಂಭ ಮಾಡ್ತು. 6 ಗಂಟೆಗೆ ನಮ್ಮ ಬವಲಾಲ್ ಗುರುಜಿ ಅವರು ಯೋಗವನ್ನು ಅನೇಕ ವಿಚಾರಗಳನ್ನು ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಅಲ್ಲಿ ನೀವು ಬವಲಾಲ್ ಆರ್ಯಾವರ್ತ ನೋಡಬಹುದು ಮತ್ತು SK ಭರತ್ನವರು ಫೇಸ್ಬುಕ್ಕಲ್ಲಿ ನೋಡ್ಬೋದು. ಇನ್ನೂ ಹೆಚ್ಚಿಗೆ ಇನ್ನೂ ಕಲಿಯಬೇಕಾಯ್ತಂದರೆ ಇನ್ನೂ ಯೂಟ್ಯೂಬ್ ಯೋಗ SKH ಅಕಾಡೆಮಿ ಯೂಟ್ಯೂಬಲ್ಲಿ ನೋಡ್ಬೋದು. ನೀವು ಬಿಡುವಿದ್ದಾಗ ನೋಡ್ಬೋದು. ದಯವಿಟ್ಟು ಎಲ್ಲರೂ ಬಾಲ್ಯ ಊಟ ಎಲ್ಲ ಯೋಗ ಗುರುಗಳಿಗೆ ಎಲ್ಲರಿಗೂ ಆಸಕ್ತರಿಗೆ